ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ವಿರೋಧಿಸಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲೂ ಜನಗಳಿಗೆ ತೊಂದರೆ ಆಗಬಾರ್ದು, ಒಂದು ರೀತಿಯ ಟೋಕನ್ ಪ್ರೊಟೆಸ್ಟನ್ನು ಮಾಡಬೇಕು ಅಂಥೇಳಿ ಸಂಘ ಪರಿವಾರ ನಿಶ್ಚಯ ಮಾಡಿರೋ ಹಿನ್ನೆಲೆಯಲ್ಲಿ ಫುಟ್ಪಾತ್ಗಳಲ್ಲಿ 10-15 ಜನ ಕಾರ್ಯಕರ್ತರೊಂದಿಗೆ ಒಂದು ವಾರ್ಡಲ್ಲಿ ನಾವು ಹೆಚ್ಚು ಕಡಿಮೆ 3 ಕಡೆ ಯೋಜನೆ ಮಾಡಿ ಇವತ್ತು ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಡೀ ಮೈಸೂರು ನಗರದ 65 ವಾರ್ಡ್ಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಮಾಧ್ಯಮದಲ್ಲಿ ಬಿಂಬಿತ ಆಗಿರುವಂತೆ ಬಾಂಗ್ಲಾದಲ್ಲಿ ಏನು ರಾಜಕೀಯ ವಾತಾವರಣ ಕಲುಷಿತಗೊಂಡಿದೆ, ಜೊತೆಗೆ ನಮ್ಮ ಮೇಲೆ ಆಗ್ತಾ ಇರುವಂಥ ಆಕ್ರಮಣ, ಹುಡುಕೊಂಡು ಹೊಡಿತಾ ಇರುವಂಥ ಬೀಭತ್ಸ ದೃಶ್ಯಗಳನ್ನು ಮಾಧ್ಯಮದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಹಿಂದೂಗಳು ಭಯಭೀತರಾಗಿದ್ದಾರೆ. ಹಾಗಾಗಿ ಆ ಹಿಂದೂಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಏನೀಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ, ಕೇಂದ್ರ ಸರ್ಕಾರ ಅದನ್ನು ಸಪೋರ್ಟ್ ಮಾಡುವ ಮುಖಾಂತರ ಮತ್ತು ಅಲ್ಲಿಯೇ ಹಿಂದೂಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಇಲ್ಲಿಯ ಪರಿವಾರದ ಎಲ್ಲ ಕಾರ್ಯಕರ್ತ ಬಂಧುಗಳು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇವತ್ತು ಒಂದು ಸ್ಥಳದಲ್ಲಿ 15 ನಿಮಿಷ ಮೌನ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. 2 ರೀತಿಯಲ್ಲಿ ನಡೀತಾ ಇದೆ. ಒಂದು, ಸರ್ಕಾರ ಅಲ್ಲಿಯ ಬಾಂಗ್ಲಾದೇಶದ ನೆರವಿಗೆ ಧಾವಿಸ್ತಾ ಇರುವಂಥ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರದ ನಮ್ಮ ವಿದೇಶಾಂಗ ಸಚಿವರು ಏನು ಎಲ್ಲ ಪಕ್ಷದ ಸರ್ವ ಪಕ್ಷಗಳ ನಾಯಕರುಗಳ ಸಭೆಯಲ್ಲಿ ಏನು ಹೇಳಿದ್ದಾರೆ, ಬಾಂಗ್ಲಾಗೆ ಭಾರತ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದು, ಜೊತೆಗೇ ಹಿಂದೂಗಳಿಗೆ ರಕ್ಷಣೆ ವಿಷಯದಲ್ಲಿ ಏನು ಕೇಂದ್ರ ಸರ್ಕಾರ ಆ ಒಂದು ಏನು ಕಠಿಣ ನಿಲುವನ್ನು ತೆಗೆದುಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮೌನ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಕರೆಯೊಂದಿಗೆ ಇವತ್ತು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಮುಂದೆ ನಾವೆಲ್ಲರೂ ಮಾಡ್ತಾಯಿದ್ದೀವಿ.